ಎಲ್ಲರಿಗೂ ನಮಸ್ಕಾರ. ನವೋನ್ನತಿ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. HSTR, GPSTR, PSTR ಕಾಲ್ಫಾಲ್ ಆಗುವಂತಹ ದಿನಗಳು ಹತ್ತಿರ ಬಂದಿದೆ. ಒಳ ಮೀಸಲಾತಿ ಸಮಸ್ಯೆಯನ್ನು ಮುಗ್ದಿದೆ. ಎಲೆಕ್ಷನ್ ಮುಗೀತು. ಎಲೆಕ್ಷನ್ನ ರಿಸಲ್ಟ್ ಕೂಡ ಬಂದಿದೆ. ಎಲ್ಲ ಸಮಸ್ಯೆಗಳು ಮುಗ್ದಿರೋದ್ರಿಂದ ಇನ್ನೇನು ನೋಟಿಫಿಕೇಶನ್ಗಳು ಆಗುವಂತಹ ದಿನಗಳು ಕೂಡ ಹತ್ತಿರ ಬರ್ತಾ ಇದೆ. ಸೊ ಹಾಗಾಗಿ ನಿಮ್ಮ ಒಂದು ಪ್ರಿಪರೇಷನ್ನ ಚುರುಕು ಮಾಡಿ. ಈಗ ಆಲ್ರೆಡಿ ನೀವು ಓದೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಯಾಕೆ ಅಂತ ಅಂದರೆ ಎಕ್ಸಾಮ್ ಕಾಲ ಆಗೋದು ಪಕ್ಕ ಆಗಿರೋದ್ರಿಂದ ನೀವು ಓದಲೇಬೇಕಾಗುತ್ತೆ. ಮೊದಲನೇ ಪ್ರಶ್ನೆ, ಯೂನಿವ್ಯಾಕ್ ಅನ್ನು ಈ ರೀತಿ ಕರೆಯುವರು. ಆಪ್ಷನ್ಸ್ ಹೀಗಿದೆ: ಯೂನಿವರ್ಸಲ್ ಸ್ವಯಂಚಾಲಿತ ಕಂಪ್ಯೂಟರ್, ಯೂನಿವರ್ಸಲ್ ಅರೆ ಕಂಪ್ಯೂಟರ್, ವಿಶಿಷ್ಟವಾದ ಸ್ವಯಂಚಾಲಿತ ಕಂಪ್ಯೂಟರ್, ಬೆಲೆ ಇಲ್ಲದ ಸ್ವಯಂಚಾಲಿತ ಕಂಪ್ಯೂಟರ್. ಉತ್ತರ ಯೂನಿವರ್ಸಲ್ ಸ್ವಯಂಚಾಲಿತ ಕಂಪ್ಯೂಟರ್. ವಿವರಣೆ ನೋಡೋಣ. ಇದನ್ನು 1951ರಲ್ಲಿ ಜೆ ಪ್ರೆಸ್ಟರ್ ಎಕಾರ್ಟ್ ಮತ್ತು ಜಾನ್ ಮ್ಯಾಚ್ಲಿ ಅವರು ವಿನ್ಯಾಸಗೊಳಿಸಿದರು. ಇದು ಅಮೆರಿಕಾದಲ್ಲಿ ವಾಣಿಜ್ಯ ಉದ್ದೇಶಕ್ಕಾಗಿ ಬಳಸಲಾದ ಮೊದಲ ಕಂಪ್ಯೂಟರ್ ಆಗಿದೆ. ಇದು ಮೊದಲ ಪೀಳಿಗೆಯ ಕಂಪ್ಯೂಟರ್ ಆಗಿದ್ದು, ಮಾಹಿತಿಯನ್ನು ಸಂಗ್ರಹಿಸಲು ಮತ್ತು ಸಂಸ್ಕರಿಸಲು ವಾಕ್ಯೂಮ್ ಟ್ಯೂಬ್ಗಳನ್ನು ಬಳಸಲಾಗುತ್ತಿತ್ತು. ಈ ಒಂದು ಎನಿಯಾಕ್, ಎಡಿವ್ಯಾಕ್, ಎಡಿಸ್ಯಾಕ್ ಮತ್ತು ಯೂನಿವ್ಯಾಕ್ ಅಂತ ಹೇಳಿ 4 ರೀತಿಯ ಕಂಪ್ಯೂಟರ್ಗಳು ಬರುತ್ತೆ. ಇವು 4 ಕೂಡ ಮೊದಲನೇ ಜನರೇಷನ್ ಕಂಪ್ಯೂಟರ್ನ ಒಂದು ಯುಗದಲ್ಲಿ ಬರುವಂತಹ ಕಂಪ್ಯೂಟರ್ಗಳಾಗಿವೆ. ಇದು ಕಂಪ್ಯೂಟರ್ನ ಮೊದಲ ಅಧ್ಯಾಯದಲ್ಲಿ ಬರುತ್ತೆ. ನನ್ನ ಈ ಚಾನಲ್ನಲ್ಲೇ ನಾನು ಮಾಡಿರುವಂತಹ ಕಂಪ್ಯೂಟರ್ ತರಗತಿಗಳನ್ನು ನೀವು ವೀಕ್ಷಿಸಬಹುದು. ಇಲ್ಲಿ ಕೆಳಗಡೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ವಿಡಿಯೋಗಳ ಲಿಂಕನ್ನು ಹಾಕಿರ್ತೀನಿ. ಆ ತರಗತಿಗಳನ್ನು ನೋಡೋದ್ರ ಮೂಲಕ ಈ ಒಂದು ಪ್ರಶ್ನೆಗಳನ್ನು ನೀವು ಅರ್ಥೈಸ್ಕೋಬಹುದಾಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆ, VGA ನ ವಿಸ್ತರಣಾ ರೂಪ ಏನು? ಆಪ್ಷನ್ಸ್ ಹೀಗಿದೆ: ವಿಡಿಯೋ ಗ್ರಾಫಿಕ್ಸ್ ಅರೆ, ವಿಜುವಲ್ ಗ್ರಾಫಿಕ್ ಅರೆ, ವ್ಯಾಲಟೈಲ್ ಗ್ರಾಫಿಕ್ ಅರೆ, ವಿಡಿಯೋ ಗ್ರಾಫಿಕ್ ಅಡಾಪ್ಟರ್. ಉತ್ತರ ವಿಡಿಯೋ ಗ್ರಾಫಿಕ್ಸ್ ಅರೆ. ವಿವರಣೆ: ವಿಡಿಯೋ ಗ್ರಾಫಿಕ್ ಅರೆ ಎನ್ನುವುದು IBM ಸಂಸ್ಥೆಯು 1987ರಲ್ಲಿ ಪರಿಚಯಿಸಿದ ಒಂದು ಡಿಸ್ಪ್ಲೇ ಗುಣಮಟ್ಟವಾಗಿದೆ. ಇದು ಅನಲಾಗ್ ಸಿಗ್ನಲ್ಗಳನ್ನು ಬಳಸಿ ಮಾನಿಟರ್ಗೆ ಚಿತ್ರಗಳನ್ನು ರವಾನಿಸುತ್ತದೆ. ಇನ್ನು IBM ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, IBM ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಷಿನ್ ಅನ್ನೋದೊಂದು ಅಮೆರಿಕಾದ ಒಂದು ಕಂಪನಿ ಆಗಿರುತ್ತೆ. ಈ ಕಂಪನಿಯಿಂದ IBM 360 ಅನ್ನೋ ಒಂದು ಕಂಪ್ಯೂಟರ್ ಲಾಂಚ್ ಆಗುತ್ತೆ. ಈ ಕಂಪ್ಯೂಟರ್ನ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, IC ಚಿಪ್ ಬಳಸಿ ತಯಾರಾದಂತಹ ಮೊದಲ ಕಂಪ್ಯೂಟರ್ ಇದಾಗಿರುತ್ತೆ. ಮತ್ತೆ ಈ ಕಂಪ್ಯೂಟರ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ C++ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನ್ನು ಬಳಸಲಾಗುತ್ತೆ. ಇದು ಈ ಒಂದು IBM ಕಂಪ್ಯೂಟರ್ ಯಾವ ಒಂದು ಜನರೇಷನ್ಗೆ ಸೇರಿದೆ ಅಂತ ಹೇಳಿದ್ರೆ, 3ನೇ ಜನರೇಷನ್ ಕಂಪ್ಯೂಟರ್ಗೆ ಸೇರಿರುತ್ತೆ. ಇದಿಷ್ಟು ಇದರ ಒಂದು ಮಾಹಿತಿಯಾಗಿತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. 3ನೇ ಪ್ರಶ್ನೆ, MICR ಅನ್ನ ಹೊಂದಿರುವಂತಹದ್ದು. ಆಪ್ಷನ್ಸ್ಗಳು ಹೀಗಿದೆ: ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್, ಮ್ಯಾಗ್ನೆಟಿಕ್ ಇಂಕ್ ಕೋಡ್, ಮ್ಯಾಗ್ನೆಟಿಕ್ ಇಂಕ್ ಕೇಸಸ್ ರೀಡರ್. ಈ ಮೇಲಿನವುಗಳಲ್ಲಿ ಯಾವುದು ಅಲ್ಲ. ಉತ್ತರ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್. ವಿವರಣೆ: ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್ ಇದನ್ನು ಮುಖ್ಯವಾಗಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಚೆಕ್ಗಳನ್ನು ವೇಗವಾಗಿ ಪ್ರಕ್ರಿಯೆಗೊಳಿಸಲು ಬಳಸಲಾಗುತ್ತದೆ. ಚೆಕ್ನ ಕೆಳಭಾಗದಲ್ಲಿ ವಿಶೇಷವಾದ ಕಾಂತೀಯ ಶಾಯಿಯಿಂದ ಸಂಖ್ಯೆಗಳನ್ನು ಮುದ್ರಿಸಲಾಗಿರುತ್ತದೆ. ಅದನ್ನು ಓದಲು ಈ ತಂತ್ರಜ್ಞಾನವನ್ನು ಬಳಸಲಾಗುತ್ತದೆ. ಈ ಒಂದು ಇನ್ಫಾರ್ಮೇಷನ್ ಕೂಡ ನಾನು ಮಾಡಿರುವಂತಹ ಕಂಪ್ಯೂಟರ್ ಅಧ್ಯಾಯವಾರು ಕಂಪ್ಯೂಟರ್ನ ಒಂದು ತರಗತಿಗಳಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಅಲ್ಲಿ ಹೋಗಿ ಇದರ ಡೀಟೇಲನ್ನು ಚೆಕ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆಗೆ ಹೋಗೋಣ. 4ನೇ ಪ್ರಶ್ನೆ, ಮೊದಲ ಪೀಳಿಗೆಯ ಕಂಪ್ಯೂಟರ್ ಇದು ಆಗಿದೆ. ಆಪ್ಷನ್ಸ್ ಹೀಗಿದೆ: ಎಡಿಸ್ಯಾಕ್, IBM 1401, CDC 1604, ICL 2900. ಉತ್ತರ ಎಡಿಸ್ಯಾಕ್. ವಿವರಣೆ ನೋಡೋಣ. ಎಡಿಸ್ಯಾಕ್ ಮೊದಲ ಪೀಳಿಗೆಯ ಕಂಪ್ಯೂಟರ್ಗಳಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಗಳನ್ನು ಬಳಸಲಾಗುತ್ತಿತ್ತು. ಇನ್ನು ಎಡಿಸ್ಯಾಕ್ನ ಫುಲ್ ಫಾರ್ಮ್ ಕೇಳಿದ್ರೆ
ಎಲೆಕ್ಟ್ರಾನಿಕ್ ಡಿಲೇ ಸ್ಟೋರೇಜ್ ಆಟೋಮ್ಯಾಟಿಕ್ ಕ್ಯಾಲ್ಕುಲೇಟರ್. ಇನ್ನು ಆರಂಭಿಕ ಬ್ರಿಟಿಷ್ ಕಂಪ್ಯೂಟರ್ ಇದಾಗಿದ್ದು ಇದು ಮೊದಲ ಪೀಳಿಗೆಗೆ ಸೇರಿದೆ. ಈ ಒಂದು ಎಡಿಸ್ಯಾಕ್ ಕಂಪ್ಯೂಟರನ್ನು ಕಂಡುಹಿಡಿದವರು ಯಾರು ಅಂತ ಕೇಳಿದ್ರೆ ಜಾನ್ ವ್ಯಾನ್ ನ್ಯೂಮನ್ ಮತ್ತು ಮೌರಿಸ್ ಎಲ್ಕೀಸ್ ಅನ್ನೋರು ಈ ಒಂದು ಕಂಪ್ಯೂಟರ್ನ ಕಂಡುಹಿಡಿತಾರೆ. ಈ ಒಂದು ಕಂಪ್ಯೂಟರ್ನಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಗಳನ್ನ ಯೂಸ್ ಮಾಡಲಾಗಿರುತ್ತೆ. ಮೊದಲ ಬಾರಿಗೆ ಡಾಟಾ ಸ್ಟೋರ್ ಮಾಡಿದಂತಹ ಕಂಪ್ಯೂಟರ್ ಯಾವುದು ಅಂತ ಏನಾದರೂ ಪ್ರಶ್ನೆ ಬಂದರೆ ಅದಕ್ಕೆ ಎಡಿಸ್ಯಾಕ್ ಉತ್ತರ ಆಗಿರುತ್ತೆ. ಇನ್ನು ಮಾಹಿತಿ ಸಂಗ್ರಹಣೆಯ ಒಂದು ಕಲ್ಪನೆಯನ್ನು ಕೊಟ್ಟವರು ಯಾರು ಅಂತ ಒಂದು ಪ್ರಶ್ನೆ ಆಗಿತ್ತು ಈ ಹಿಂದಿನ ಪರೀಕ್ಷೆಗಳಲ್ಲಿ. ಅದಕ್ಕೂ ಉತ್ತರ ಜಾನ್ ನ್ಯೂಮನ್ ಆಗಿರುತ್ತಾರೆ. ಏನು ಮಾಹಿತಿ ಸಂಗ್ರಹಣೆಯ ಕಲ್ಪನೆಯನ್ನು ಕೊಟ್ಟವರು ಯಾರು ಅಂತ ಕೇಳಿದ್ರೆ ಜಾನ್ ನ್ಯೂಮನ್ ಅದಕ್ಕೆ ಆನ್ಸರ್ ಆಗಿರುತ್ತೆ. 5ನೇ ಪ್ರಶ್ನೆ, 2ನೆಯ ತಲೆಮಾರಿನ ಕಂಪ್ಯೂಟರ್ ಅಭಿವೃದ್ಧಿಯಾದ ಅವಧಿ. ಆಪ್ಷನ್ಸ್ ಹೀಗಿದೆ: 1949ರಿಂದ 1955ರವರೆಗೆ, 1956ರಿಂದ 1965, 1965ರಿಂದ 1970, 1970ರಿಂದ 1990. ಉತ್ತರ 1956ರಿಂದ 1965. ಈ ಒಂದು ಕೊಟ್ಟಿರುವಂತಹ 4 ಆಪ್ಷನ್ಸು 4 ತಲೆಮಾರಿನ ಕಂಪ್ಯೂಟರ್ನ ಒಂದು ಅವಧಿಯಾಗಿರುತ್ತೆ. ಗಮನ ಇಟ್ಟು ನೋಡ್ಕೊಳ್ಳಿ. ಇನ್ನು ವಿವರಣೆ ನೋಡೋಣ. ವಿವರಣೆ: ಕಂಪ್ಯೂಟರ್ ಇತಿಹಾಸದಲ್ಲಿ ತಲೆಮಾರುಗಳನ್ನು ಈ ಕೆಳಗಿನಂತೆ ವಿಂಗಡಿಸಬಹುದು. 1ನೇ ಪೀಳಿಗೆಯ ಕಂಪ್ಯೂಟರ್ 1940ರಿಂದ 1956ರವರೆಗೆ ಅಸ್ತಿತ್ವದಲ್ಲಿದ್ದವು. ಈ ಒಂದು ಕಂಪ್ಯೂಟರ್ಗಳಲ್ಲಿ ವಾಕ್ಯೂಮ್ ಟ್ಯೂಬ್ಗಳನ್ನು ಅಳವಡಿಸಲಾಗಿತ್ತು. ಇನ್ನು 2ನೇ ಪೀಳಿಗೆಯ ಕಂಪ್ಯೂಟರ್ಗಳು ಇದು 1956ರಿಂದ 1963ರವರೆಗೆ. ಇಲ್ಲಿ ಈ ಕಂಪ್ಯೂಟರ್ನಲ್ಲಿ ಬಳಸುತ್ತಿದ್ದಂತಹ ಒಂದು ಸಂಗ್ರಹಣಾ ವಸ್ತು ಯಾವುದು ಅಂತ ಹೇಳಿದ್ರೆ ಟ್ರಾನ್ಸಿಸ್ಟರ್ಗಳಾಗಿರುತ್ತೆ. ಇನ್ನು 3ನೇ ಪೀಳಿಗೆಯ ಕಂಪ್ಯೂಟರ್ ಇಲ್ಲಿ 1964ರಿಂದ 1971ರವರೆಗೆ. ಇಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳನ್ನು ಬಳಸಲಾಗುತ್ತಿತ್ತು, ಅಂದರೆ IC ಚಿಪ್ಗಳನ್ನ ಯೂಸ್ ಮಾಡ್ತಾ ಇದ್ರು. ಇನ್ನು 4ನೇ ಪೀಳಿಗೆ ಅಂದರೆ ಪ್ರಸ್ತುತ 1971ರಿಂದ ಪ್ರಸ್ತುತದವರೆಗೆ. ಇಲ್ಲಿ ಮೈಕ್ರೋ ಪ್ರೊಸೆಸರ್ಗಳನ್ನು ಯೂಸ್ ಮಾಡಲಾಗ್ತಾ ಇದೆ. ಇದಿಷ್ಟು 4 ತಲೆಮಾರುಗಳಿಗೆ ಸಂಬಂಧಪಟ್ಟಂತಹ ಚಿಕ್ಕ ಮಾಹಿತಿಯಾಗಿರುತ್ತೆ. ನಿಮಗೆ ಪೂರ್ತಿ ವಿವರಣೆ ಬೇಕು ಅಂತ ಹೇಳಿದ್ರೆ ನನ್ನ ತರಗತಿಗಳನ್ನು ವೀಕ್ಷಣೆ ಮಾಡಬಹುದು. ಮುಂದಿನ ಪ್ರಶ್ನೆಗೆ ಹೋಗೋಣ. 6ನೇ ಪ್ರಶ್ನೆ, ಕೆಳಗಿನ ಯಾವ ಸಾಧನವನ್ನು ನೇರವಾಗಿ ವಿಷಯ ಚಿತ್ರಣ ಮುದ್ರಣಕ್ಕಾಗಿ ಬಳಸಬಹುದು? ಆಯ್ಕೆಗಳು ಹೀಗಿವೆ: MICR, OMR, OCR, ಮೇಲಿನ ಎಲ್ಲವೂ. ಉತ್ತರ OCR. ವಿವರಣೆ ಹೀಗಿದೆ: OCR ಎಂದರೆ ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನಿಷನ್. ಇದು ಮುದ್ರಿತ ಅಥವಾ ಕೈಬರಹದ ಪಠ್ಯದ ಚಿತ್ರಗಳನ್ನು ಯಂತ್ರವು ಓದಬಲ್ಲ ಡಿಜಿಟಲ್ ಪಠ್ಯವಾಗಿ ಪರಿವರ್ತಿಸುತ್ತದೆ. ಇದನ್ನು ಬಳಸಿಕೊಂಡು ನಾವು ಕಾಗದದ ಮೇಲಿರುವ ಮಾಹಿತಿಯನ್ನು ನೇರವಾಗಿ ಕಂಪ್ಯೂಟರ್ಗೆ ಪಠ್ಯದ ರೂಪದಲ್ಲಿ ದಾಖಲಿಸಬಹುದು. ಇನ್ನು MICR ಇವುಗಳನ್ನ ಬ್ಯಾಂಕ್ ಚೆಕ್ಗಳಿಗಾಗಿ ಬಳಸಲಾಗುತ್ತದೆ. ಇನ್ನು OMR ಇದು ಪರೀಕ್ಷಾ ಉತ್ತರ ಪತ್ರಿಕೆಗಳಲ್ಲಿರುವ ಗುರುತುಗಳನ್ನು ಗುರುತಿಸಲು ಬಳಸಲಾಗುತ್ತದೆ. ನಾನು ಅಧ್ಯಾಯ 2 ಕಂಪ್ಯೂಟರ್ನ ಒಂದು ಹಾರ್ಡ್ವೇರ್ ಅನ್ನೋ ಒಂದು ಪಾಠದಲ್ಲಿ MICR, OMR, OCR, ಬಾರ್ಕೋಡ್ ಮತ್ತು ಇನ್ನೂ ಹಲವಾರು ವಿಷಯಗಳ ಬಗ್ಗೆ ಆ ಪಾಠದಲ್ಲಿ ಏನು ಮಾಡಿದ್ದೀನಿ, ವಿವರಣೆಯನ್ನು ನೀಡಿದ್ದೀನಿ. ನೀವು ಆ ಒಂದು ಚಾಪ್ಟರ್ನ ನನ್ನ ಒಂದು ಚಾನಲ್ನಲ್ಲಿ ವೀಕ್ಷಿಸಬಹುದಾಗಿದೆ. ಇದಿಷ್ಟು 6ನೇ ಪ್ರಶ್ನೆಯ ವಿವರಣೆ ಆಗಿತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. 7ನೇ ಪ್ರಶ್ನೆ, ಪ್ರಸ್ತುತ IBM ಕಾರ್ಪೊರೇಷನ್ ಅಭಿವೃದ್ಧಿಪಡಿಸಿದ ಕಂಪ್ಯೂಟಿಂಗ್ಗಾಗಿ ಬಳಸುವ ಕೋಡ್ ಯಾವುದು? ಆಪ್ಷನ್ಸ್ ಹೀಗಿದೆ: ASCII, Hollerith ಕೋಡ್, Baudot ಕೋಡ್, ABCDIC. ಉತ್ತರ ABCDIC. ವಿವರಣೆ: ABCDIC ಎಂದರೆ ಎಕ್ಸ್ಟೆಂಡೆಡ್ ಬೈನರಿ ಕೋಡೆಡ್ ಡೆಸಿಮಲ್ ಇಂಟರ್ಚೇಂಜ್ ಕೋಡ್. ಇದು 8 ಬಿಟ್ ಕ್ಯಾರೆಕ್ಟರ್ ಎನ್ಕೋಡಿಂಗ್ ಆಗಿದ್ದು ಇದನ್ನು IBM ತನ್ನ ಮೇನ್ ಫ್ರೇಮ್ ಮತ್ತು ಮಿಡ್ ರೇಂಜ್ ಕಂಪ್ಯೂಟರ್ ಆಪರೇಟಿಂಗ್ ಸಿಸ್ಟಮ್ಗಳಲ್ಲಿ ವಿಶೇಷವಾಗಿ ಅಭಿವೃದ್ಧಿಪಡಿಸಿದೆ.
ಅಂದರೆ ಕಂಪ್ಯೂಟರ್ಗೆ ನಾವು ನೀಡುವಂತಹ ಅಕ್ಷರಗಳು ಅರ್ಥ ಆಗೋದಿಲ್ಲ. ಅವುಗಳನ್ನ ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಳುವಂತಹ ಬೈನರಿ ರೂಪಕ್ಕೆ ಬದಲಾಯಿಸಬೇಕು. ಈ ಕಾರ್ಯವನ್ನು ಮಾಡೋದಕ್ಕೋಸ್ಕರನೇ ABCDIC ಅನ್ನೋ ಒಂದು ಕೋಡ್ಗಳನ್ನ ಬಳಸಲಾಗುತ್ತೆ. ಪ್ರತಿಯೊಂದು ಅಕ್ಷರಕ್ಕೂ ಒಂದೊಂದು ನಿರ್ದಿಷ್ಟವಾದ 8 ಬಿಟ್ ಬೈನರಿ ಸಂಖ್ಯೆಗಳನ್ನು ನೀಡಲಾಗಿರುತ್ತೆ. ಇವನ್ನ ಕಂಪ್ಯೂಟರ್ ಅರ್ಥ ಮಾಡಿಕೊಂಡು ನಮಗೆ ಬೇಕಾಗಿರುವಂತಹ ಮಾಹಿತಿಯನ್ನು ನೀಡುತ್ತೆ. ಇದು ಈ ಒಂದು ಪ್ರಶ್ನೆಯ ವಿವರಣೆಯಾಗಿತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. 8ನೇ ಪ್ರಶ್ನೆ, ಇತ್ತೀಚಿನ ಬರಹದ ಆಪ್ಟಿಕಲ್ ಸಂಗ್ರಹಣೆಯ ಮಾಧ್ಯಮ ಯಾವುದು? ಆಯ್ಕೆಗಳು ಹೀಗಿವೆ: ಡಿಜಿಟಲ್ ಪೇಪರ್, WORM ಡಿಸ್ಕ್ ಅಂದರೆ ವಾರ್ಮ್ ಡಿಸ್ಕ್, ಮ್ಯಾಗ್ನೆಟಿಕ್ ಆಪ್ಟಿಕಲ್ ಡಿಸ್ಕ್, CD-ROM ಡಿಸ್ಕ್. ಉತ್ತರ WORM ಡಿಸ್ಕ್ ಅಂದರೆ ವಾರ್ಮ್ ಡಿಸ್ಕ್ ಅಂತ ಹೇಳಿ ಕರೀತಾರೆ. ವಾರ್ಮ್ ಎಂದರೆ ರೈಟ್ ಒನ್ಸ್ ರೀಡ್ ಮೆನಿ ಎಂದು ಅರ್ಥ. ಈ ತಂತ್ರಜ್ಞಾನದಲ್ಲಿ ಡೇಟಾವನ್ನು ಒಮ್ಮೆ ಮಾತ್ರ ಬರೆಯಬಹುದು, ಆದರೆ ಅದನ್ನು ಹಲವು ಬಾರಿ ಓದಬಹುದು. ಇದು ಡೇಟಾವನ್ನು ಬದಲಾಯಿಸಲು ಅಥವಾ ಅಳಿಸಲು ಸಾಧ್ಯವಾಗದ ಕಾರಣ ದೀರ್ಘಕಾಲದ ದಾಖಲೆಗಳ ಸಂಗ್ರಹಣೆಗೆ ಅತ್ಯಂತ ಉಪಯುಕ್ತವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ ಪೇಪರ್ಗಿಂತಲೂ ಇದು ಅಧಿಕೃತ ಸಂಗ್ರಹಣೆಗೆ ಬಳಕೆಯಲ್ಲಿದೆ. ಇದಿಷ್ಟು ಈ ಪ್ರಶ್ನೆಯ ಮಾಹಿತಿ. ಮುಂದಿನ ಪ್ರಶ್ನೆ, ವಿಡಿಯೋ ಡಿಸ್ಕ್ನ ಪ್ರಮುಖ ಅನುಕೂಲ. ಆಯ್ಕೆಗಳು ಹೀಗಿವೆ: ಕಾಂಪ್ಯಾಕ್ಟ್ನೆಸ್, ಸಾಮರ್ಥ್ಯವುಳ್ಳ, ಬಾಳಿಕೆ, ಪರಿಣಾಮಕಾರಿ, ವೆಚ್ಚ. ಅಂದರೆ ವಿಡಿಯೋ ಡಿಸ್ಕ್ ಅದರ ಅನುಕೂಲ ಏನಾಗಿತ್ತು ಅಂತ ಹೇಳಿದ್ರೆ ಕಾಂಪ್ಯಾಕ್ಟ್ನೆಸ್ ಆಗಿರುತ್ತೆ. ಉತ್ತರ ಕಾಂಪ್ಯಾಕ್ಟ್ನೆಸ್. ವಿವರಣೆ: ವಿಡಿಯೋ ಡಿಸ್ಕ್ಗಳು ಉದಾಹರಣೆಗೆ DVD ಅಥವಾ ಬ್ಲೂರೇ ಡಿಸ್ಕ್ಗಳು ಗೊತ್ತಿರುತ್ತೆ. ಅತ್ಯಂತ ಕಡಿಮೆ ಜಾಗದಲ್ಲಿ ಹೆಚ್ಚಿನ ಪ್ರಮಾಣದ ವಿಡಿಯೋ ಮತ್ತು ಆಡಿಯೋ ಡೇಟಾವನ್ನು ಸಂಗ್ರಹಿಸುವ ಸಾಮರ್ಥ್ಯ ಹೊಂದಿವೆ. ಸಾಂಪ್ರದಾಯಿಕ ಮ್ಯಾಗ್ನೆಟಿಕ್ ಟೇಪ್ಗಳಿಗೆ ಹೋಲಿಸಿದರೆ ಇವುಗಳ ಗಾತ್ರ ಚಿಕ್ಕದಾಗಿರುವುದು ಮತ್ತು ಸುಲಭವಾಗಿ ಕೊಂಡೊಯ್ಯಬಹುದಾದಂತಹ ಗುಣ ಇವುಗಳ ಅತಿದೊಡ್ಡ ಅನುಕೂಲವಾಗಿದೆ. ಆದರೆ ಇತ್ತೀಚೆಗೆ ಈ ಒಂದು ಕಾಂಪ್ಯಾಕ್ಟ್ ಡಿಸ್ಕ್ಗಳನ್ನು ಕೂಡ ಯೂಸ್ ಮಾಡ್ತಾ ಇಲ್ಲ. ಅಂದರೆ DVD, CD ಮತ್ತು ಬ್ಲೂರೇ ಡಿಸ್ಕ್ಗಳಂತ ಇತ್ತಲ್ಲ, ಇವನ್ನು ಕೂಡ ಯೂಸ್ ಮಾಡ್ತಿಲ್ಲ. ಪ್ರಸ್ತುತ ಏನನ್ನು ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಪೆನ್ ಡ್ರೈವು, ಮೆಮೊರಿ ಕಾರ್ಡ್ ಮತ್ತು SSD ಕಾರ್ಡ್ಗಳನ್ನ ಹೆಚ್ಚಾಗಿ ಯೂಸ್ ಮಾಡ್ತಾ ಇದ್ದೀವಿ. ಓಕೆನಾ? ಏನೋ ಮಾಹಿತಿಯ ಸಂಗ್ರಹಣೆಗಾಗಿ. ಮುಂದಿನ ಪ್ರಶ್ನೆ, 9 ಟ್ರ್ಯಾಕ್ ಕಾಂತೀಯ ಟೇಪ್ನಲ್ಲಿ ಓದಲು ಬರೆಯಲು ಬಳಸುವ ಸೂಚಕಗಳ ಸಂಖ್ಯೆ ಎಷ್ಟು? ಆಯ್ಕೆಗಳು 9, 16, 18, 27. ಉತ್ತರ 9. ವಿವರಣೆ ಹೀಗಿದೆ: 9 ಟ್ರ್ಯಾಕ್ ಮ್ಯಾಗ್ನೆಟಿಕ್ ಟೇಪ್ ಎನ್ನುವುದು ಹಳೆಯ ಮೇನ್ ಫ್ರೇಮ್ ಕಂಪ್ಯೂಟರ್ಗಳಲ್ಲಿ ಡೇಟಾ ಸಂಗ್ರಹಿಸಲು ಬಳಸುತ್ತಿದ್ದ ಮಾಧ್ಯಮ. ಇದರಲ್ಲಿ ಟೇಪ್ನ ಅಗಲಕ್ಕೆ ಅನುಗುಣವಾಗಿ 9 ಸಮಾನಾಂತರ ಟ್ರ್ಯಾಕ್ಗಳು ಇರುತ್ತವೆ. ಈ 9 ಟ್ರ್ಯಾಕ್ಗಳಲ್ಲಿ 8 ಟ್ರ್ಯಾಕ್ಗಳ ಒಂದು ಬೈಟ್ ಡೇಟಾವನ್ನು ಪ್ರತಿನಿಧಿಸಿದರೆ 9ನೇ ಟ್ರ್ಯಾಕ್ ಅನ್ನು ಪ್ಯಾರಿಟಿ ಬಿಟ್ ಆಗಿ, ಅಂದರೆ ದೋಷಗಳನ್ನು ಪತ್ತೆಹಚ್ಚಲು ಬಳಸಲಾಗುತ್ತದೆ. ಪ್ರತಿ ಟ್ರ್ಯಾಕ್ಗೆ ಒಂದರಂತೆ 9 ರೀಡ್ ಆರ್ ರೈಟ್ ಹೆಡ್ಗಳು ಅಥವಾ ಸೂಚಕಗಳು ಕೆಲಸ ಮಾಡುತ್ತವೆ. ಅಂದರೆ 9 ಟ್ರ್ಯಾಕ್ ಮ್ಯಾಗ್ನೆಟಿಕ್ ಟೇಪ್ ಅನ್ನೋದು ಒಂದು ಮೇನ್ ಫ್ರೇಮ್ ಕಂಪ್ಯೂಟರ್ ಆಗಿತ್ತು. ಇದನ್ನು 9 ಟ್ರ್ಯಾಕ್ಗಳಾಗಿ ವಿಂಗಡಣೆ ಮಾಡಿದಾಗ ಅದರಲ್ಲಿ 8 ಟ್ರ್ಯಾಕ್ಗಳು ಡೇಟಾವನ್ನು ಸಂಗ್ರಹಣೆ ಮಾಡೋದಕ್ಕಿದ್ದಿದ್ರೆ, ಇನ್ನು 9ನೇ ಟ್ರ್ಯಾಕ್ ಏನಾಗಿತ್ತು ಅಂತ ಹೇಳಿದ್ರೆ ದೋಷಗಳನ್ನು ಪತ್ತೆ ಹಚ್ಚೋದಕ್ಕೆ ಬಳಸ್ತಾ ಇದ್ರು ಅಂತ ಅರ್ಥ. ಚಿತ್ರ ಕೂಡ ನೋಡ್ತಾ ಇದ್ದೀರಾ, ಏನದು 9 ಟ್ರ್ಯಾಕ್ ಮ್ಯಾಗ್ನೆಟಿಕ್ ಟೇಪ್ನ ಒಂದು ಚಿತ್ರ ಆಗಿದೆ ಅದು. ಇದು ಇಷ್ಟು ಈ ಪ್ರಶ್ನೆಯ ವಿವರಣೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 11ನೇ ಪ್ರಶ್ನೆ, ಒಂದು ಡಿಸ್ಕ್ ಡ್ರೈವ್ ಯಾವುದೇ ವಲಯದ ದಾಖಲೆ ಪ್ರವೇಶಿಸಬಹುದಾದ ಮೊದಲು ಕಂಪ್ಯೂಟರ್ ಪ್ರೋಗ್ರಾಂ ದಾಖಲೆ ಡಿಸ್ಕ್ ವಿಳಾಸವನ್ನು ಒದಗಿಸಲು ಹೊಂದಿದೆ. ಈ ಮಾಹಿತಿಯು ಸೂಚಿಸುವ ವಿಳಾಸ ಯಾವುದು? ಉತ್ತರ ಹೆಚ್ಚು ದುಬಾರಿ, ಹೆಚ್ಚು ಭಾರವಿಲ್ಲದ, ಮೇಲ್ಮೈ ಸಂಖ್ಯೆ, ಮೇಲಿನ ಎಲ್ಲವೂ. ಉತ್ತರ ಮೇಲಿನ ಎಲ್ಲವೂ. ವಿವರಣೆ ನೋಡೋಣ. ಡಿಸ್ಕ್ನಲ್ಲಿರುವ ಒಂದು ನಿರ್ದಿಷ್ಟ ಮಾಹಿತಿಯನ್ನು ಹುಡುಕಲು ಕಂಪ್ಯೂಟರ್ಗೆ ಸಂಪೂರ್ಣ ವಿಳಾಸದ ಅಗತ್ಯವಿರುತ್ತದೆ. ಈ ವಿಳಾಸವು ಈ ಕೆಳಗಿನ 3 ಅಂಶಗಳನ್ನು ಒಳಗೊಂಡಿರುತ್ತದೆ: ಟ್ರ್ಯಾಕ್ಸ್ ಸಂಖ್ಯೆ, ಡಿಸ್ಕ್ ಮೇಲಿರುವ ವೃತ್ತಾಕಾರದ ಪಥ, ಸೆಕ್ಟರ್ಗಳ ಸಂಖ್ಯೆ, ಇದು ಟ್ರ್ಯಾಕ್ನಲ್ಲಿರುವ ಒಂದು ಸಣ್ಣ ಭಾಗ ಆಗಿರುತ್ತೆ. ಇನ್ನು ಮೇಲ್ಮೈ ಸಂಖ್ಯೆ, ಡಿಸ್ಕ್ನ ಯಾವ ಬದಿಯಲ್ಲಿ ಡೇಟಾ ಇದೆ ಎಂಬ ಮಾಹಿತಿ. ಈ 3 ಸೇರಿದಾಗ ಮಾತ್ರ ಡಿಸ್ಕ್ ಡ್ರೈವ್ ನಿಖರವಾದ ಜಾಗವನ್ನು ತಲುಪಲು ಸಾಧ್ಯವಾಗಿರುತ್ತೆ.
ಇದಿಷ್ಟು 11ನೇ ಪ್ರಶ್ನೆ. 11ನೇ ಪ್ರಶ್ನೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 12ನೇ ಪ್ರಶ್ನೆ. ಡಿಸ್ಕೆಟ್ಟುಗಳಿಗೆ ಹೋಲಿಸಿದರೆ ಹಾರ್ಡ್ ಡಿಸ್ಕ್ಗಳು. ಆಪ್ಷನ್ಸ್ಗಳು ಹೀಗಿದೆ: ಹೆಚ್ಚು ದುಬಾರಿ, ಹೆಚ್ಚು ಭಾರವಿಲ್ಲದ, ಕಡಿಮೆ ಕಠಿಣ, ನಿಧಾನವಾಗಿ ಪಡೆದದ್ದು. ಉತ್ತರ ಹೆಚ್ಚು ದುಬಾರಿ, ಮೋರ್ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ವಿವರಣೆ ನೋಡೋಣ. ಡಿಸ್ಕೆಟ್ ಅಥವಾ ಫ್ಲಾಪಿ ಡಿಸ್ಕ್ಗಳಿಗೆ ಹೋಲಿಸಿದರೆ ಹಾರ್ಡ್ ಡಿಸ್ಕ್ಗಳು ಹೆಚ್ಚು ದುಬಾರಿಯಾಗಿವೆ. ಇದಕ್ಕೆ ಕಾರಣವೆಂದರೆ ಹಾರ್ಡ್ ಡಿಸ್ಕ್ಗಳು ಹೆಚ್ಚಿನ ಸಂಗ್ರಹಣಾ ಸಾಮರ್ಥ್ಯ, ಸ್ಟೋರೇಜ್ ಕೆಪಾಸಿಟಿ, ಹೆಚ್ಚಿನ ವೇಗ ಮತ್ತು ದೀರ್ಘಕಾಲ ಬಾಳಿಕೆ ಬರುವ ತಂತ್ರಜ್ಞಾನವನ್ನು ಹೊಂದಿರುತ್ತವೆ. ಉಳಿದ ಆಯ್ಕೆಗಳನ್ನು ಗಮನಿಸಿದರೆ ಹಾರ್ಡ್ ಡಿಸ್ಕ್ಗಳು ಫ್ಲಾಪಿ ಡಿಸ್ಕ್ಗಳಿಗಿಂತ ಭಾರವಾಗಿರುತ್ತವೆ ಮತ್ತು ವೇಗವಾಗಿ ಕೆಲಸ ಮಾಡುತ್ತವೆ. ಅಂದರೆ ಈ ಹಿಂದೆ ಹೇಳ್ದಂಗೆ ಡಿಸ್ಕೆಟ್ಗಳು ಅಂತ ಹೇಳಿದ್ರೆ ಫ್ಲಾಪಿ ಡಿಸ್ಕ್ಗಳು ಅಂತ ಹೇಳಿದ್ರೆ CD, DVD ಮತ್ತು ಬ್ಲೂರೇ ಡಿಸ್ಕ್ ಅಂತ ಹೇಳಿದ್ನಲ್ಲ, ಅವು ಸಂಗ್ರಹಣಾ ಸಾಮರ್ಥ್ಯ ಕಡಿಮೆ ಇರುತ್ತೆ. ಯಾವುದಕ್ಕೆ ಹೋಲಿಸ್ಕೊಂಡಾಗ ಅಂತ ಹೇಳಿದ್ರೆ ಪೆನ್ ಡ್ರೈವ್, ಮೆಮೊರಿ ಕಾರ್ಡು ಮತ್ತು SSD ಕಾರ್ಡ್ಗಳಿಗೆ ಹೋಲಿಸ್ಕೊಂಡಾಗ ಸಂಗ್ರಹಣಾ ಸಾಮರ್ಥ್ಯ ಕಡಿಮೆ ಇರುತ್ತೆ. ಅದೇ ಹಾರ್ಡ್ ಡಿಸ್ಕ್ಗಳು ಏನಾಗಿರುತ್ತೆ, ಸಂಗ್ರಹಣಾ ಸಾಮರ್ಥ್ಯ ಹೆಚ್ಚಿರುತ್ತೆ, ಹೆಚ್ಚಿನ ವೇಗ ಇರುತ್ತೆ, ದೀರ್ಘಕಾಲ ಬಾಳಿಕೆಯನ್ನು ಹೊಂದಿರುತ್ತೆ. ಹಾಗಾಗಿ ಇವು ಹೆಚ್ಚು ದುಬಾರಿಯಾಗಿರುತ್ತೆ ಅಷ್ಟೇ. ಮುಂದಿನ ಪ್ರಶ್ನೆ. 13ನೇ ಪ್ರಶ್ನೆ. ಹೊಂದಿಕೊಳ್ಳುವ ಪ್ಲಾಸ್ಟಿಕ್ ವಸ್ತುಗಳಿಂದ ಫ್ಲಾಪಿ ಡಿಸ್ಕನ್ನು ತಯಾರಿಸಲಾಗುತ್ತದೆ. ಇದನ್ನು ಹೀಗೂ ಕರೆಯುತ್ತಾರೆ. ಆಯ್ಕೆಗಳು: ಹಾರ್ಡ್ ಡಿಸ್ಕ್ಗಳು, ಅಧಿಕ ಸಾಂದ್ರತೆಯ ಡಿಸ್ಕ್ಗಳು, ಡಿಸ್ಕೆಟ್ಗಳು ಮತ್ತು ಟೆಂಪ್ಲೇಟ್ಗಳು. ಉತ್ತರ ಡಿಸ್ಕೆಟ್ಗಳು. ಡಿಸ್ಕೆಟ್ಗಳು ಅಂದರೆ ಈಗಾಗಲೇ ಹೇಳಿದ್ದೀನಿ, ಫ್ಲಾಪಿ ಡಿಸ್ಕ್, DVD, CD ಮತ್ತು ಬ್ಲೂರೇ ಡಿಸ್ಕ್ಗಳಾಗಿರುತ್ತೆ. ಫ್ಲಾಪಿ ಡಿಸ್ಕ್ಗಳು ಮೃದುವಾದ ಅಥವಾ ಹೊಂದಿಕೊಳ್ಳುವ ಫ್ಲೆಕ್ಸಿಬಲ್ ಪ್ಲಾಸ್ಟಿಕ್ನಿಂದ ಮಾಡಲ್ಪಟ್ಟಿರುತ್ತವೆ. ಆದ್ದರಿಂದ ಇವುಗಳನ್ನು ಡಿಸ್ಕೆಟ್ ಎಂದು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 14ನೇ ಪ್ರಶ್ನೆ. VDU ಬಗ್ಗೆ ಇರುವ ಸೂಕ್ತವಾದ ಹೇಳಿಕೆ. ಆಯ್ಕೆಗಳು ಹೀಗಿದೆ: ಇದು ಒಂದು ಔಟ್ಪುಟ್ ಸಾಧನ, ಇದು ಒಂದು ಇನ್ಪುಟ್ ಸಾಧನ, ಇದು ಒಂದು ಬಾಹ್ಯ ಸಾಧನ ಮತ್ತು ಇದು ಒಂದು ಹಾರ್ಡ್ವೇರ್ ಐಟಂ. ಉತ್ತರ: ಇದು ಒಂದು ಔಟ್ಪುಟ್ ಸಾಧನ. ಯಾವುದು? VDU. VDU ಅಂತ ಹೇಳಿದ್ರೆ ವಿಜುವಲ್ ಡಿಸ್ಪ್ಲೇ ಯೂನಿಟ್. ಇದು ಕಂಪ್ಯೂಟರ್ನ ಮಾನಿಟರ್ ಅನ್ನು ಸೂಚಿಸುತ್ತದೆ. ಕಂಪ್ಯೂಟರ್ ಸಂಸ್ಕರಿಸಿದ ಮಾಹಿತಿಯನ್ನು ನಮಗೆ ತೋರಿಸುವುದರಿಂದ ಇದು ಒಂದು ಔಟ್ಪುಟ್ ಸಾಧನವಾಗಿದೆ. ಕಂಪ್ಯೂಟರ್ನ ಒಂದು ಮಾನಿಟರ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿತ್ತು ಇದು. ಮುಂದಿನ ಪ್ರಶ್ನೆಯನ್ನು ನೋಡೋಣ. 15ನೇ ಪ್ರಶ್ನೆ. ಕಾಗದದ ಮುದ್ರಣ ನೀಡುವ ಕಂಪ್ಯೂಟರ್ ಟರ್ಮಿನಲ್ನ ಹೆಸರೇನು? ಆಯ್ಕೆಗಳು ಹೀಗಿವೆ: ಪ್ರದರ್ಶನದ ಪರದೆ, ಸಾಫ್ಟ್ ಪ್ರತಿಯ ಟರ್ಮಿನಲ್, ಹಾರ್ಡ್ ಪ್ರತಿಯ ಟರ್ಮಿನಲ್, ಪ್ಲಾಟರ್. ಉತ್ತರ ಹಾರ್ಡ್ ಪ್ರತಿಯ ಟರ್ಮಿನಲ್. ಕಂಪ್ಯೂಟರ್ ವಿಜ್ಞಾನದಲ್ಲಿ ಔಟ್ಪುಟ್ ಅನ್ನು ಎರಡು ರೀತಿಯಲ್ಲಿ ವಿಂಗಡಿಸಬಹುದು. ಒಂದು ಹಾರ್ಡ್ ಕಾಪಿ, ಅಂದರೆ ಕಾಗದದ ಮೇಲೆ ಮುದ್ರಿತವಾದ ಮಾಹಿತಿಯನ್ನು ಹಾರ್ಡ್ ಕಾಪಿ ಎನ್ನಲಾಗುತ್ತದೆ. ಇದನ್ನು ನಾವು ಸ್ಪರ್ಶಿಸಬಹುದು ಮತ್ತು ಭೌತಿಕವಾಗಿ ಸಂಗ್ರಹಿಸಬಹುದು. ಉದಾಹರಣೆಗೆ ಪ್ರಿಂಟರ್ ಮೂಲಕ ಬರುವಂತಹ ಮುದ್ರಣ. ಇನ್ನು ಸಾಫ್ಟ್ ಪ್ರತಿ ಅಥವಾ ಸಾಫ್ಟ್ ಕಾಪಿ, ಸ್ಕ್ರೀನ್ ಅಥವಾ ಮಾನಿಟರ್ ಮೇಲೆ ಕಾಣಿಸುವ ಡಿಜಿಟಲ್ ಮಾಹಿತಿಯನ್ನು ಸಾಫ್ಟ್ ಕಾಪಿ ಎನ್ನಲಾಗುತ್ತದೆ. ಇದನ್ನು ನಾವು ಸ್ಪರ್ಶಿಸಲು ಸಾಧ್ಯವಿಲ್ಲ. ಅರ್ಥ ಆಗಿದೆ ಅನ್ಕೋತೀನಿ. ಹಾರ್ಡ್ ಕಾಪಿ ಅಂತ ಹೇಳಿದ್ರೆ ಕಾಗದದ ಮೇಲೆ ಮುದ್ರಿತವಾದಂತಹ ಮಾಹಿತಿ ಅಂತ ಹೇಳಿದ್ರೆ ಜೆರಾಕ್ಸ್ ಮತ್ತು ಪ್ರಿಂಟ್ ತಗೋತೀವಲ್ಲ ಅದು. ಅದೇ ಸಾಫ್ಟ್ ಕಾಪಿ ಅಂತ ಹೇಳಿದ್ರೆ ಮಾನಿಟರ್ ಮೇಲೆ ಇರುತ್ತೆ, ಕಾಣಿಸುತ್ತೆ, ಆದರೆ ನಾವು ಅದನ್ನು ಮುಟ್ಟಿ ನೋಡೋದಕ್ಕಾಗೋದಿಲ್ಲ, ಸ್ಪರ್ಶಿಸೋದಕ್ಕೂ ಕೂಡ ಆಗೋದಿಲ್ಲ. ಇವು ಹಾರ್ಡ್ ಕಾಪಿ ಮತ್ತು ಸಾಫ್ಟ್ ಕಾಪಿಗೆ ಇರುವಂತಹ ವ್ಯತ್ಯಾಸ ಆಗಿರುತ್ತೆ. ಮುಂದಿನ ಪ್ರಶ್ನೆ. 16ನೇ ಪ್ರಶ್ನೆ. ಕೆಳಗಿನ ಈ ವರ್ಷದಲ್ಲಿ ಮೊದಲ ಬಾರಿಗೆ ಚಿಪ್ ಅನ್ನು ಕಂಪ್ಯೂಟರ್ ಒಳಗೆ ಬಳಸಲಾಯಿತು. ಆಯ್ಕೆಗಳು ಹೀಗಿವೆ: 1964, 1975, 1999, 1944. ಉತ್ತರ 1975. ವಿವರಣೆ. ಕಂಪ್ಯೂಟರ್ ಇತಿಹಾಸದಲ್ಲಿ 3ನೇ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ IC ಚಿಪ್ಗಳನ್ನು ಬಳಸಲು ಪ್ರಾರಂಭಿಸಲಾಯಿತು. ವಾಣಿಜ್ಯಿಕವಾಗಿ ಪೂರ್ಣ ಪ್ರಮಾಣದಲ್ಲಿ ಚಿಪ್ಗಳ ಬಳಕೆ 1970ರ ದಶಕದ ಮಧ್ಯಭಾಗದಲ್ಲಿ ವ್ಯಾಪಕವಾಗಿ ಬಳಸಲು ಪ್ರಾರಂಭ ಮಾಡ್ತಾರೆ. ಏನನ್ನ? IC ಚಿಪ್ಗಳನ್ನು. ಮೊದಲ ಬಾರಿಗೆ IC ಚಿಪ್ಗಳನ್ನು ಯಾವ ಒಂದು ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಬಳಸಲಾಗಿತ್ತು ಅಂತ ಆಲ್ರೆಡಿ ಪ್ರಶ್ನೆಯಾಗಿದೆ. ಇದು
ಮೂರನೇ ತಲೆಮಾರಿನ ಕಂಪ್ಯೂಟರ್ ಆಗಿರುತ್ತೆ. ಈ ಒಂದು ಮೂರನೇ ತಲೆಮಾರಿನ ಕಂಪ್ಯೂಟರ್ ಯಾವುದು ಅಂತ ಹೇಳಿದ್ರೆ IBM 360 ಆಗಿರುತ್ತೆ. ಇದರಲ್ಲಿ ಮೊದಲ ಬಾರಿಗೆ IC ಚಿಪ್ಗಳನ್ನ ಬಳಸಲಾಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನೆನಪಲ್ಲಿಟ್ಕೊಳ್ಳಿ. ಮುಂದಿನ ಪ್ರಶ್ನೆಗೆ ಹೋಗೋಣ. 17ನೇ ಪ್ರಶ್ನೆ, MSI ನ ಅರ್ಥ ಹೊಂದಿರುವ ಸಾಲು. ಆಯ್ಕೆಗಳು ಹೀಗಿವೆ: ಮೀಡಿಯಂ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್, ಮೀಡಿಯಂ ಸಿಸ್ಟಮ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್, ಮೀಡಿಯಂ ಸ್ಕೇಲ್ ಇಂಟೆಲಿಜೆಂಟ್ ಸರ್ಕ್ಯೂಟ್, ಮೀಡಿಯಂ ಸಿಸ್ಟಮ್ ಇಂಟೆಲಿಜೆಂಟ್ ಸರ್ಕ್ಯೂಟ್. ಉತ್ತರ ಮೀಡಿಯಂ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್. ವಿವರಣೆ ನೋಡೋಣ. ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳನ್ನು ಅವುಗಳಲ್ಲಿರುವ ಟ್ರಾನ್ಸಿಸ್ಟರ್ಗಳ ಸಂಖ್ಯೆಯ ಆಧಾರದ ಮೇಲೆ ವಿಂಗಡಿಸಲಾಗುತ್ತದೆ. SSI ಸ್ಮಾಲ್ ಸ್ಕೇಲ್ ಇಂಟಿಗ್ರೇಷನ್, MSI ಮೀಡಿಯಂ ಸ್ಕೇಲ್ ಇಂಟಿಗ್ರೇಷನ್. ಒಂದೇ ಚಿಪ್ನಲ್ಲಿ ನೂರಾರು ಟ್ರಾನ್ಸಿಸ್ಟರ್ಗಳನ್ನು ಇಡಲಾಗಿರುತ್ತೆ ಯಾವುದರಲ್ಲಿ? ಮೀಡಿಯಂ ಸ್ಕೇಲ್ ಇಂಟಿಗ್ರೇಷನ್ಗಳಲ್ಲಿ. ಇನ್ನು LSI ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ VLSI ಇದು ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಆಗಿರುತ್ತೆ. ಇದಿಷ್ಟು ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳ ಒಂದು ವಿವರಣೆ. ಮುಂದಿನ ಪ್ರಶ್ನೆ 18ನೇ ಪ್ರಶ್ನೆ, 3.5 ಇಂಚ್ ಫ್ಲಾಫಿ ಡಿಸ್ಕ್ನ ಸಾಮರ್ಥ್ಯ. ಆಯ್ಕೆಗಳು 1.40 MB, 1.44 GB, 1.40 GB, 1.44 GB. ಉತ್ತರ 1.44 MB. ವಿವರಣೆ: 3.5 ಇಂಚಿನ ಹೈ ಡೆನ್ಸಿಟಿ ಫ್ಲಾಫಿ ಡಿಸ್ಕ್ಗಳು ಅತ್ಯಂತ ಜನಪ್ರಿಯವಾಗಿದ್ದವು ಮತ್ತು ಅವುಗಳ ಗರಿಷ್ಠ ಸಂಗ್ರಹಣಾ ಸಾಮರ್ಥ್ಯ 1.44 MB ಆಗಿದೆ. ಅಂತ ಹೇಳಿದ್ರೆ ನಾವು ಬಳಸ್ತಿದ್ದಂತಹ CD ಮತ್ತು DVD ಡಿಸ್ಕ್ಗಳು ಬರ್ತಿತ್ತಲ್ಲ, ಅದರ ಒಂದು ಸಂಗ್ರಹಣಾ ಸಾಮರ್ಥ್ಯ ಏನಾಗಿತ್ತು ಅಂತ ಹೇಳಿದ್ರೆ 1.44 MB ಆಗಿತ್ತು. ಓಕೆನಾ. 19ನೇ ಪ್ರಶ್ನೆ, WAN ಎಂದರೆ? ವ್ಯಾನ್ ಎಂದರೆ? ಆಯ್ಕೆಗಳು ವ್ಯಾಪ್ ಪ್ರದೇಶದ ನೆಟ್ವರ್ಕ್, ವೈಡ್ ಏರಿಯಾ ನೆಟ್ವರ್ಕ್, ವೈಡ್ ಅರೆ ನೆಟ್ವರ್ಕ್, ವೈರ್ಲೆಸ್ ಏರಿಯಾ ನೆಟ್ವರ್ಕ್. ಉತ್ತರ ವೈಡ್ ಏರಿಯಾ ನೆಟ್ವರ್ಕ್ ಆಗಿದೆ. ವಿವರಣೆ: ವ್ಯಾನ್ ಎನ್ನುವುದು ದೊಡ್ಡ ಭೌಗೋಳಿಕ ಪ್ರದೇಶವನ್ನು ವ್ಯಾಪಿಸಿರುವ ಕಂಪ್ಯೂಟರ್ ನೆಟ್ವರ್ಕ್ ಆಗಿದೆ. ಅಂದರೆ ಒಂದು ದೇಶ ಅಥವಾ ಇಡೀ ವಿಶ್ವವನ್ನು ವ್ಯಾಪಿಸಿರುವಂತಹ ಒಂದು ಬಹುದೊಡ್ಡ ಏನಾಗಿದೆ ನೆಟ್ವರ್ಕ್ ಆಗಿದೆ. ಯಾವುದು? ವ್ಯಾನ್. ವ್ಯಾನ್ ಅಂದರೆ ವೈಡ್ ಏರಿಯಾ ನೆಟ್ವರ್ಕ್. ಈ ಒಂದು ಇಂಟರ್ನೆಟ್ಗೆ ಅತ್ಯುತ್ತಮ ಉದಾಹರಣೆ ಯಾವುದು ಅಂತ ಹೇಳಿದ್ರೆ ಇಂಟರ್ನೆಟ್ಟು ಇಡೀ ವಿಶ್ವಕ್ಕೆ ಒಂದು ದೊಡ್ಡ ನೆಟ್ವರ್ಕ್ ಆಗಿದೆ. ಓಕೆನಾ. ಲ್ಯಾನ್ ಅಂತ ಹೇಳಿದ್ರೆ ಏನು ಅಂತ ಕೇಳ್ಬೋದು. ಲೋಕಲ್ ಏರಿಯಾ ನೆಟ್ವರ್ಕ್, ಸಣ್ಣ ಕಚೇರಿಗಳ ಅಥವಾ ಮನೆಗೆ ಸಂಬಂಧಪಟ್ಟಿದ್ದು. ಇನ್ನು ಮ್ಯಾನ್, ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್, ಇದು ಒಂದು ನಗರಕ್ಕೆ ಸಂಬಂಧಪಟ್ಟಂತಹ ನೆಟ್ವರ್ಕ್ ಆಗಿರುತ್ತೆ. ಓಕೆನಾ. ಇಲ್ಲಿ ವ್ಯಾನ್ಗೆ ಸಂಬಂಧಪಟ್ಟಂತಹ ನೆಟ್ವರ್ಕ್ ಯಾವುದು ಅಂತ ಕೇಳಿದ್ರೆ ಇಂಟರ್ನೆಟ್ ಆಗಿರುತ್ತೆ. ಯಾಕೆ? ಇಡೀ ವಿಶ್ವವನ್ನೇ ವ್ಯಾಪಿಸ್ಕೊಂಡಿರುವಂತಹ ಒಂದು ನೆಟ್ವರ್ಕ್ ಆಗಿದೆ ಯಾವುದು? ಇಂಟರ್ನೆಟ್. ಮುಂದಿನ ಪ್ರಶ್ನೆ 20ನೇದು, BCD ಡ್ಯಾಶ್ ಆಗಿದೆ. ಆಯ್ಕೆಗಳು ಹೀಗಿವೆ: ಬೈನರಿ ಕೋಡೆಡ್ ಡೆಸಿಮಲ್, ಬಿಟ್ ಕೋಡೆಡ್ ಡೆಸಿಮಲ್, ಬೈನರಿ ಕೋಡೆಡ್ ಡಿಜಿಟ್, ಬಿಟ್ ಕೋಡೆಡ್ ಡಿಜಿಟ್. ಉತ್ತರ ಬೈನರಿ ಕೋಡೆಡ್ ಡೆಸಿಮಲ್. ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ನಾವು ವಿಷಯಗಳನ್ನ ತಿಳ್ಕೊಳ್ಳುವಾಗ ಈ ಬೈನರಿ ಅನ್ನೋ ಒಂದು ಶಬ್ದ ಪದೇ ಪದೇ ರಿಪೀಟ್ ಆಗ್ತಿರುತ್ತೆ. ಬೈನರಿ ಅಂತ ಅಂದರೆ ನಿಮಗೆ ಗೊತ್ತಿರಬೇಕು ಏನು? 0 ಮತ್ತು 1 ಈ ಎರಡು ಅಂಕೆಗಳನ್ನ ನಾವು ಬೈನರಿ ಡಿಜಿಟ್ಸ್ ಅಂತ ಹೇಳಿ ಕರೀತಾ ಹೋಗ್ತೀವಿ. ಸಾಮಾನ್ಯವಾಗಿ ಬೈನರಿ ಪದ್ಧತಿಯಲ್ಲಿ ಇಡೀ ಸಂಖ್ಯೆಯನ್ನು ಒಟ್ಟಾಗಿ ಪರಿವರ್ತಿಸಲಾಗುತ್ತದೆ. ಅಂದರೆ BCDಯಲ್ಲಿ ಪ್ರತಿ ದಶಮಾಂಶ ಅಂಕಿಗಳನ್ನು 1 ರಿಂದ 9ರವರೆಗೆ ಪ್ರತ್ಯೇಕವಾಗಿ 4 ಬಿಟ್ ಬೈನರಿ ಸಂಖ್ಯೆಯಾಗಿ ಬರೆಯಲಾಗುತ್ತದೆ. ಉದಾಹರಣೆಗೆ ನಾವು 25 ಎಂಬ ಸಂಖ್ಯೆಯನ್ನು ತೆಗೆದುಕೊಳ್ಳೋಣ. ಸಾಮಾನ್ಯವಾಗಿ ಬೈನರಿ ಪದ್ಧತಿಯಲ್ಲಿ 25ಅನ್ನು 11001 ಇದು ದ್ವಿಮಾಂಶ ಪದ್ಧತಿಯಾಗಿರುತ್ತದೆ. BCD ಪದ್ಧತಿಯಲ್ಲಿ 2 ಮತ್ತು 5 ಪ್ರತ್ಯೇಕವಾಗಿ ಬರೆಯಬೇಕು. 2ರದ್ದು ಬೈನರಿ ಡಿಜಿಟ್ ಏನಾಗಿರುತ್ತೆ? 0010 ಆಗಿರುತ್ತೆ. 5ರದ್ದು 0101 ಆಗಿರುತ್ತೆ. ಆದ್ದರಿಂದ 25ರ BCD ರೂಪ 00100101 ಆಗಿರುತ್ತೆ. ಈ ಒಂದು ಮಾಹಿತಿ ನಿಮ್ಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ
ಕಂಪ್ಯೂಟರ್ನ ನಂಬರ್ ಸಿಸ್ಟಮ್ ಬಗ್ಗೆ ನಿಮಗೆ ಗೊತ್ತಿರಬೇಕಾಗುತ್ತೆ. ಕಂಪ್ಯೂಟರಲ್ಲಿ ನಂಬರ್ ಸಿಸ್ಟಮ್ ಅಂತ ಹೇಳಿ ಬರುತ್ತದೆ. ಏನು ಬೈನರಿ, ಆಕ್ಟಲ್ ಮತ್ತು ಡೆಸಿಮಲ್, ಹೆಕ್ಸಾಡೆಸಿಮಲ್ ನಂಬರ್ಗಳು ಬರುತ್ತೆ. ಇದರ ಬಗ್ಗೆ ನಿಮಗೆ ಗೊತ್ತಾದರೆ ಮಾತ್ರ ಈ ಒಂದು ಪ್ರಶ್ನೆಗೆ ಉತ್ತರ ಬರೆಯೋದಕ್ಕೆ ಈಸಿ ಆಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 21ನೇ ಪ್ರಶ್ನೆ, ಆಸ್ಕಿ ಹೊಂದಲಾಗಿರುವ ವಿಸ್ತೃತ ರೂಪ. ಆಯ್ಕೆಗಳು ಹೀಗಿವೆ: ಅಮೆರಿಕನ್ ಸ್ಟೇಬಲ್ ಕೋಡ್ ಫಾರ್ ಇಂಟರ್ನ್ಯಾಷನಲ್ ಇಂಟರ್ಚೇಂಜ್, ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಸ್ಟಿಟ್ಯೂಷನ್ ಇಂಟರ್ಚೇಂಜ್, ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್, ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇಂಟರ್ಚೇಂಜ್ ಇನ್ಫಾರ್ಮೇಷನ್. ಉತ್ತರ: ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್. ಕಂಪ್ಯೂಟರ್ಗಳಿಗೆ ಕೇವಲ ಅಂಕಿಗಳು ಮಾತ್ರ ಅರ್ಥವಾಗುತ್ತವೆ, ಅಕ್ಷರಗಳಲ್ಲ. ಆದ್ದರಿಂದ ನಾವು ಕೀಬೋರ್ಡ್ನಲ್ಲಿ ಒಂದು ಅಕ್ಷರವನ್ನು ಒತ್ತಿದಾಗ ಅದನ್ನು ಕಂಪ್ಯೂಟರ್ಗೆ ಅರ್ಥವಾಗುವ ಅಂಕಿಗಳ ರೂಪಕ್ಕೆ ಬದಲಾಯಿಸಲು ಒಂದು ಕೋಡ್ ಬೇಕಾಗುತ್ತದೆ. ಆ ಕೆಲಸವನ್ನು ಈ ಆಸ್ಕಿ ಮಾಡುತ್ತದೆ. ಅಂದರೆ ನಾವು ಈಗ ಪ್ರಸ್ತುತ ಬಳಸ್ತಾ ಇರುವಂತಹ ಕೀಬೋರ್ಡ್ ಯಾವುದು ಅಂತ ಹೇಳಿದ್ರೆ ಆಸ್ಕಿ ಕೀಬೋರ್ಡೇ ಆಗಿರುತ್ತೆ. ಓಕೆನಾ. ಈ ಒಂದು ಕೋಡ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಾವು ಕೊಡುವಂತಹ ಅಕ್ಷರಗಳು ಅಥವಾ ನಂಬರ್ಗಳನ್ನ ಅದು ಕಂಪ್ಯೂಟರ್ ಅರ್ಥ ಮಾಡಿಕೊಳ್ಳುವಂತಹ ಭಾಷೆಗೆ ಪರಿವರ್ತನೆಯನ್ನು ಮಾಡುತ್ತೆ. ಅದಕ್ಕೆ ನಾವು ಆಸ್ಕಿ ಅಂತ ಹೇಳಿ ಕರಿತಾ ಹೋಗ್ತೀವಿ. ಇಲ್ಲಿ ಆಸ್ಕಿಯ ಬಗ್ಗೆ ಇನ್ನೊಂದಷ್ಟು ಮಾಹಿತಿ ಇದೆ ನೋಡಿ. ಪ್ರತಿ ಅಕ್ಷರ, ಸಂಖ್ಯೆ ಮತ್ತು ಚಿಹ್ನೆಗೆ ಒಂದು ನಿರ್ದಿಷ್ಟವಾದ ದಶಮಾಂಶ ಸಂಖ್ಯೆಯನ್ನು ನೀಡಲಾಗಿರುತ್ತದೆ. ಇನ್ನು ದೊಡ್ಡ ಅಕ್ಷರಗಳು A to Z ಇರುತ್ತಲ್ಲ, ಅದರಲ್ಲಿ 65ರಿಂದ 90ರವರೆಗೆ. ಉದಾಹರಣೆಗೆ A ಅಂದರೆ 65, B ಅಂದರೆ 66, ಹೀಗೆ ನಂಬರ್ಗಳನ್ನ ಕೊಟ್ಕೊಂಡು ಹೋಗಿರ್ತಾರೆ. ಇನ್ನು ಸಣ್ಣ ಅಕ್ಷರಗಳು ಅಂದರೆ ಸ್ಮಾಲ್ ಲೆಟರ್ಸ್ಗೆ A ಅಂದರೆ 97ರಿಂದ ಸ್ಟಾರ್ಟ್ ಆಗಿ Z ಏನಾಗಿರುತ್ತೆ 122ನೇ ನಂಬರ್ಗಳವರೆಗೂ ನಂಬರ್ಗಳನ್ನ ಕೊಟ್ಕೊಂಡು ಹೋಗಿರ್ತಾರೆ. ಇನ್ನು ಅಂಕಿಗಳು 0 to 9 ಇರುತ್ತೆ. ಅದನ್ನು ಈ ಆಸ್ಕಿ ಕೋಡ್ನಲ್ಲಿ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ 48ರಿಂದ 57 ನಂಬರ್ವರೆಗೆ ಕೊಟ್ಟಿರ್ತಾರೆ. ವಿಶೇಷ ಚಿಹ್ನೆಗಳು ಬರುತ್ತೆ, ಸ್ಪೇಸ್ ಬಾರು ಇವೆಲ್ಲ. ಇದಕ್ಕೆ 32, ಎಂಟರ್ ಕೀ ಅಂದರೆ 13, ಹೀಗೆ ಪ್ರತಿಯೊಂದಕ್ಕೂ ಒಂದೊಂದು ಕೋಡನ್ನು ಕೊಟ್ಟಿರ್ತಾರೆ. ಈ ಕೋಡ್ ಮೂಲಕನೇ ಅದು ಅರ್ಥ ಮಾಡ್ಕೋತಾ ಹೋಗುತ್ತೆ. ಓಕೆನಾ. ನಮ್ಮ ಒಂದು ಭಾಷೆಯನ್ನು ಕಂಪ್ಯೂಟರು ನೇರವಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ. ನಮ್ಮ ಭಾಷೆಯನ್ನು ಬೈನರಿ ನಂಬರ್ಗೆ ಕನ್ವರ್ಟ್ ಮಾಡಿ ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಳುವಂತಹ ಭಾಷೆಗೆ ಕನ್ವರ್ಟ್ ಮಾಡ್ಕೊಳ್ಳೋಕೆ ಒಂದು ಕೋಡ್ ಬೇಕು. ಆ ಕೋಡ್ನೇ ನಾವು ಆಸ್ಕಿ ಅಂತ ಹೇಳಿ ಕರಿತೀವಿ. ಎಷ್ಟು ಅರ್ಥ ಆಯಿತು ಅನ್ಕೋತೀನಿ. ಮುಂದಿನ ಪ್ರಶ್ನೆ, 22ನೇ ಪ್ರಶ್ನೆ, ಮೊದಲ ತಲೆಮಾರಿನ ಕಂಪ್ಯೂಟರ್ನ ಮುಖ್ಯ ಅಂಶ. ಆಯ್ಕೆಗಳು ಹೀಗಿವೆ: ಟ್ರಾನ್ಸಿಸ್ಟರ್ಗಳು, ನಿರ್ವಾತಗಳು ಮತ್ತು ಕವಾಟಗಳು, ಸಂಪರ್ಕ ಜಾಲ. ಮೇಲಿನವುಗಳಲ್ಲಿ ಯಾವುದೂ ಅಲ್ಲ. ಉತ್ತರ: ನಿರ್ವಾತ ನಾಳಗಳು ಮತ್ತು ಕವಾಟಗಳು. ಕಂಪ್ಯೂಟರ್ನ ಜನರೇಷನ್ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳು ಬಂದಿರೋದ್ರಿಂದ ನೀವು ಆ ಒಂದು ಚಾಪ್ಟರ್ನ ತುಂಬ ಇಂಪಾರ್ಟೆಂಟ್ ಆಗಿ ಓದಬೇಕಾಗುತ್ತೆ. ಓಕೆನಾ. ಯಾವ ಜನ್ರೇಷನ್ನ ಕಾಲಾವಧಿ ಮತ್ತು ಯಾವ ಜನ್ರೇಷನ್ನಲ್ಲಿ ಯಾವ ಒಂದು ತಂತ್ರಾಂಶ ಅಥವಾ ಟೆಕ್ನಾಲಜಿನ ಯೂಸ್ ಮಾಡಿರ್ತಾರೆ, ಮತ್ತು ಸಂಗ್ರಹಣಾ ಸಾಮರ್ಥ್ಯ ಏನಾಗಿರುತ್ತೆ, ಮತ್ತು ಯಾವ ಜನ್ರೇಷನಲ್ಲಿ ಯಾವ ಕಂಪ್ಯೂಟರ್ಗಳನ್ನ ಏನು ಮಾಡಿರ್ತಾರೆ ಕಂಡುಹಿಡಿದಿರ್ತಾರೆ, ಆ ಕಂಡುಹಿಡಿದಿರುವಂತಹ ವಿಜ್ಞಾನಿಗಳ ಹೆಸರು, ಇವೆಲ್ಲನೂ ನೀವು ಖಂಡಿತ ಓದಲೇಬೇಕಾಗುತ್ತೆ. ಓಕೆನಾ. ಇಲ್ಲಿ ಮೊದಲ ತಲೆಮಾರಿನ ಕಂಪ್ಯೂಟರ್ಗೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಕಂಪ್ಯೂಟರ್ನ ವಿವಿಧ ತಲೆಮಾರುಗಳಲ್ಲಿ ಬಳಸಲಾದ ಪ್ರಮುಖ ತಂತ್ರಜ್ಞಾನಗಳು ಹೀಗಿವೆ. ಮೊದಲ ತಲೆಮಾರಿನ ಕಂಪ್ಯೂಟರ್, ಇಲ್ಲಿ ನಿರ್ವಾತ ನಾಳಗಳು ಅಂದರೆ ವ್ಯಾಕ್ಯೂಮ್ ಟ್ಯೂಬ್ಸು ಮತ್ತು ನಿರ್ವಾತ ಕೊಳವೆಗಳು ಅಂತ ಕೂಡ ಕರಿತಾ ಹೋಗ್ತೀವಿ ಅವನ್ನ. ಇವು ಗಾತ್ರದಲ್ಲಿ ದೊಡ್ಡದಾಗಿದ್ದವು ಮತ್ತು ಹೆಚ್ಚು ಶಾಖವನ್ನು ಬಿಡುಗಡೆ ಮಾಡುತ್ತಿದ್ದವು. ಓಕೆನಾ. ನೆಕ್ಸ್ಟು ಎರಡನೇ ತಲೆಮಾರು, ಸೆಕೆಂಡ್ ಜನ್ರೇಷನಲ್ಲಿ ಟ್ರಾನ್ಸಿಸ್ಟರ್ಗಳನ್ನ ಯೂಸ್ ಮಾಡಿದ್ರು. ನೆಕ್ಸ್ಟು ಮೂರನೇ ತಲೆಮಾರಿನಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂದರೆ IC ಚಿಪ್ಗಳನ್ನ ಯೂಸ್ ಮಾಡಿದ್ರು. ಇನ್ನು 4ನೇ ತಲೆಮಾರಿಗೆ ಬಂದರೆ ಅಲ್ಲಿ ಮೈಕ್ರೋ ಪ್ರೊಸೆಸರ್ಗಳನ್ನ ಯೂಸ್ ಮಾಡಿದ್ರು. 5ನೇ ಜನ್ರೇಷನಲ್ಲಿ ಕೂಡ ಮೈಕ್ರೋ ಪ್ರೊಸೆಸರ್ಗಳು ಯೂಸ್ ಆಗ್ತಾ ಇದ್ದಾವೆ. ಪ್ರಸ್ತುತ ಕೂಡ ಮೈಕ್ರೋ ಪ್ರೊಸೆಸರ್ಗಳನ್ನೇ ನಾವು ಯೂಸ್ ಮಾಡ್ತಾ ಇದ್ದೀವಿ. ಆದರೆ ಸಾಮರ್ಥ್ಯ ಹೆಚ್ಚಾಗ್ತಾ ಹೋಗುತ್ತೆ. ಮೊದಲನೇ ಜನ್ರೇಷನ್ ಕಂಪ್ಯೂಟರ್ನಲ್ಲಿ ಮ್ಯಾಗ್ನೆಟಿಕ್ ಡ್ರಮ್ಗಳನ್ನ ಯೂಸ್ ಮಾಡ್ತಾ ಇದ್ರು. ಅದರಲ್ಲಿ ಒಂದು ಕೆಪಾಸಿಟಿ ಬಂದು 20 KB ಇತ್ತು. ಇನ್ನು ನೆಕ್ಸ್ಟು ಎರಡನೇ ಜನ್ರೇಷನ್ ಕಂಪ್ಯೂಟರ್ನಲ್ಲಿ ಮ್ಯಾಗ್ನೆಟಿಕ್ ಕೋರ್ಗಳನ್ನ ಯೂಸ್ ಮಾಡ್ತಾ ಇದ್ರು. ಅದರ ಒಂದು ಕೆಪಾಸಿಟಿ ಏನಿತ್ತು 128 KB ಆಗಿತ್ತು. ನೆಕ್ಸ್ಟು ಥರ್ಡ್ ಜನ್ರೇಷನಲ್ಲಿ ಏನು ಮಾಡಿದ್ವಿ, ಮ್ಯಾಗ್ನೆಟಿಕ್ ಕೋರ್ಗಳು
ಇದು 1 MB ಕೆಪಾಸಿಟಿಯನ್ನು ಹೊಂದಿತ್ತು ಇಂಟಿಗ್ರೇಟೆಡ್ ಚಿಪ್ಗಳಲ್ಲಿ. ನೆಕ್ಸ್ಟು 4ನೇ ಜನರೇಷನ್ ಕಂಪ್ಯೂಟರಲ್ಲಿ ಹಾರ್ಡ್ ಡಿಸ್ಕ್ಗಳು ಮೆಮೊರಿ ಚಿಪ್ಗಳನ್ನ ಯೂಸ್ ಮಾಡ್ತಾ ಬಂದರು. ಇದರ ಒಂದು ಮೆಮೊರಿ ಕೆಪಾಸಿಟಿ ಏನಿತ್ತು ಅಂತ ಹೇಳಿದ್ರೆ 1 GB ಟು 1 KB ವರೆಗೆ ಇತ್ತು. ನೆಕ್ಸ್ಟು ಪ್ರಸ್ತುತ ಏನು ಯೂಸ್ ಮಾಡ್ತಾ ಇದ್ದೀವಿ, ಹಾರ್ಡ್ ಡಿಸ್ಕು, SSD ಕಾರ್ಡ್ ಅಂತ ಹೇಳಿದ್ರೆ ಸಾಲಿಡ್ ಸ್ಟೇಟ್ ಡ್ರೈವ್ಗಳು, ಇವುಗಳನ್ನ ಯೂಸ್ ಮಾಡ್ತಾ ಇದ್ದೀವಿ. ಇವುಗಳ ಒಂದು ಕೆಪಾಸಿಟಿ ಏನಂತ ಹೇಳಿದ್ರೆ ತುಂಬ ಹೆಚ್ಚಾಗಿರುತ್ತೆ. ಓಕೆನಾ. ಹಾಗಾಗಿ ಇಷ್ಟು ಒಂದು ಜನರೇಷನ್ ಆಫ್ ಕಂಪ್ಯೂಟರ್ನ ಬಗ್ಗೆ ನೀವು ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ಓಕೆನಾ. ಮುಂದಿನ ಪ್ರಶ್ನೆ 23ನೇ ಪ್ರಶ್ನೆ, ಫೋರ್ಟ್ರಾನ್ ಪದವನ್ನು ಹೀಗೆ ಬಳಸಬಹುದು. ಅಂದರೆ ಫೋರ್ಟ್ರಾನ್ನ ಒಂದು ವಿಸ್ತೃತ ರೂಪವನ್ನು ಕೇಳಿದ್ದಾರೆ. ಆಯ್ಕೆಗಳು ಹೀಗಿವೆ: ಫೈಲ್ ಟ್ರಾನ್ಸ್ಲೇಷನ್, ಫಾರ್ಮ್ಯಾಟ್ ಟ್ರಾನ್ಸ್ಲೇಷನ್, ಫಾರ್ಮುಲಾ ಟ್ರಾನ್ಸ್ಲೇಷನ್, ಫ್ಲಾಫಿ ಟ್ರಾನ್ಸ್ಲೇಷನ್ ಅಂತ ಹೇಳಿ. ಉತ್ತರ ಫಾರ್ಮುಲಾ ಟ್ರಾನ್ಸ್ಲೇಷನ್. ವಿವರಣೆ: ಫೋರ್ಟ್ರಾನ್ ಎನ್ನುವುದು ವಿಶ್ವದ ಮೊದಲ ಉನ್ನತ ಮಟ್ಟದ ಪ್ರೋಗ್ರಾಮಿಂಗ್ ಭಾಷೆಯಾಗಿದೆ. ಇದನ್ನು 1950ರ ದಶಕದಲ್ಲಿ IBM ಕಂಪನಿಯು ಅಭಿವೃದ್ಧಿಪಡಿಸಿತು. ಹೆಸರೇ ಸೂಚಿಸುವಂತೆ ಇದನ್ನು ಮುಖ್ಯವಾಗಿ ಸಂಕೀರ್ಣವಾದ ಗಣಿತದ ಸೂತ್ರಗಳನ್ನು ಮತ್ತು ವೈಜ್ಞಾನಿಕ ಲೆಕ್ಕಾಚಾರಗಳನ್ನು ಮಾಡಲು ಬಳಸಲಾಗುತ್ತದೆ. ಇನ್ನು ಫೋರ್ಟ್ರಾನ್ ಅಂತ ಹೇಳಿದ್ರೆ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿತ್ತು. ಇದನ್ನು ಕಂಡುಹಿಡಿದಂತಹ ವಿಜ್ಞಾನಿ ಯಾರು ಅಂತ ಕೇಳಿದ್ರೆ ಜಾನ್ ಬೇಕಸ್ ಅಂತ ಹೇಳಬೇಕಾಗುತ್ತೆ. ಓಕೆನಾ. ಇದಿಷ್ಟು ಈ ಒಂದು ಫೋರ್ಟ್ರಾನ್ನ ಬಗ್ಗೆ ಮಾಹಿತಿಯಾಗಿತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. 24ನೇ ಪ್ರಶ್ನೆ, EEPROM ಹೊಂದಿರುವ ವಿಸ್ತರಣೆ. ಆಯ್ಕೆಗಳು ಹೀಗಿವೆ: ಎಲೆಕ್ಟ್ರಿಕಲಿ ಎಲಿಜಿಬಲ್ ಪ್ರೋಗ್ರಾಮ್ ರೀಡರ್ ಓನ್ಲಿ ಮೆಮೊರಿ, ಈಸಿ ಎರೇಸಬಲ್ ಪ್ರೋಗ್ರಾಮ್ ರೀಡ್ ಓನ್ಲಿ ಮೆಮೊರಿ, ಎಲೆಕ್ಟ್ರಾನಿಕ್ ಎರೇಸಬಲ್ ಪ್ರೋಗ್ರಾಮ್ ರೀಡ್ ಓನ್ಲಿ ಮೆಮೊರಿ. ಮೇಲಿನವುಗಳಲ್ಲಿ ಯಾವುದೂ ಅಲ್ಲ. ಉತ್ತರ ಎಲೆಕ್ಟ್ರಿಕಲಿ ಎರೇಸಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ. ವಿವರಣೆ ಹೇಗಿದೆ: ರೋಮ್ನ ಈ ಸುಧಾರಿತ ಮಾದರಿಯಲ್ಲಿ ಸಂಗ್ರಹಿಸಲಾದ ಮಾಹಿತಿಯನ್ನು ವಿದ್ಯುತ್ ಸಂಕೇತಗಳ ಮೂಲಕ ಅಳಿಸಿ ಹಾಕಬಹುದು ಮತ್ತು ಮತ್ತೆ ಹೊಸ ಮಾಹಿತಿಯನ್ನು ಬರೆಯಬಹುದು. ಈ ಒಂದು ರೋಮ್ಗಳಲ್ಲಿ ಇನ್ನೂ ಹಲವಾರು ವಿಧಗಳಿವೆ. ಈ ಒಂದು ಮಾಹಿತಿಯನ್ನು ಕೂಡ ನಾನು ನಮ್ಮ ಒಂದು ಕಂಪ್ಯೂಟರ್ನ ಅಧ್ಯಾಯವಾರು ಪ್ರಶ್ನೋತ್ತರಗಳ ಸರಣಿಯಲ್ಲಿ ಮಾಡಿದ್ದೀನಿ. ಅಲ್ಲಿ ಹೋಗಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳಿ. ಇನ್ನು PROM ಅಂತ ಹೇಳಿದ್ರೆ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ ಅಂತ ಹೇಳ್ತಾರೆ. ಇದು ಒಮ್ಮೆ ಮಾತ್ರ ಬರಿಬಹುದು. ಒಂದ್ಸರಿ ಬರೆದ್ರೆ ಮುಗೀತು, ಇನ್ನು ಅದನ್ನು ಎರೇಸ್ ಮಾಡಲಿಕ್ಕೆ ಆಗಲ್ಲ. ಇನ್ನು EPROM ಅಂತ ಹೇಳಿದ್ರೆ ಇಲ್ಲಿ ಮಾಹಿತಿಯನ್ನು ಅಳಿಸಲು ನೇರಳೆ ಕಿರಣಗಳು ಅಂದರೆ ನೇರಳಾತೀತ ಕಿರಣಗಳು ಅಲ್ಟ್ರಾವೈಲೆಟ್ ಲೈಟ್ ರೇಗಳನ್ನ ಯೂಸ್ ಮಾಡ್ತಾರೆ. ಓಕೆನಾ. ಇನ್ನು EEPROM ಮಾಹಿತಿಯನ್ನು ಅಳಿಸಲು ವಿದ್ಯುತ್ ಬಳಸಲಾಗುತ್ತದೆ. ಇದು ಇಂದಿನ ಪೆನ್ ಡ್ರೈವ್ಗಳ ತಂತ್ರಜ್ಞಾನಕ್ಕೆ ಒಂದು ಉದಾಹರಣೆಯಾಗಿದೆ. ಮುಂದಿನ ಪ್ರಶ್ನೆ 25ನೇ ಪ್ರಶ್ನೆ, ಯಾವ ವಿಂಡೋಸ್ ಆಧಾರಿತ ಡೇಟಾಬೇಸ್ ವ್ಯವಸ್ಥೆಗಳು ನುಡಿ ಸಾಫ್ಟ್ವೇರ್ನ ಕಾರ್ಯದಲ್ಲಿ ಬೆಂಬಲ ಕೊಡುವುದಿಲ್ಲ? ಆಯ್ಕೆಗಳು ಹೀಗಿವೆ: MS ಆಕ್ಸೆಸ್, MySQL, ಒರಾಕಲ್, ಪ್ಯಾಸ್ಕಲ್. ಉತ್ತರ ಪ್ಯಾಸ್ಕಲ್. ವಿವರಣೆ: MS ಆಕ್ಸೆಸ್, MySQL ಮತ್ತು ಒರಾಕಲ್ ಇವೆಲ್ಲವೂ ಪ್ರಸಿದ್ಧ ಡೇಟಾಬೇಸ್ ನಿರ್ವಹಣಾ ಸಾಫ್ಟ್ವೇರ್ಗಳಾಗಿವೆ. ಅಂದರೆ ಕನ್ನಡದ ನುಡಿ ಅಕ್ಷರಗಳನ್ನು ಬಳಸಿ ಮಾಹಿತಿಯನ್ನು ಸಂಗ್ರಹಿಸಬಹುದು ಇವುಗಳಲ್ಲಿ. ಇನ್ನು ಪ್ಯಾಸ್ಕಲ್ಲು ಇದೊಂದು ಡೇಟಾಬೇಸ್ ಅಲ್ಲ, ಇದೊಂದು ಪ್ರೋಗ್ರಾಮಿಂಗ್ ಭಾಷೆಯಾಗಿರುತ್ತೆ. ಓಕೆನಾ. ಈ ಒಂದು ಪ್ಯಾಸ್ಕಲ್ಲು ಯಾವುದಕ್ಕೆ ಈ ಡಾಟಾಬೇಸ್ನ ಒಂದು ಆಯ್ಕೆಗೆ ಹೊಂದಾಣಿಕೆ ಆಗೋದಿಲ್ಲ. ಇದೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿದೆ. ಇದಿಷ್ಟು ಇವತ್ತಿನ 25 ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳ ವಿಶ್ಲೇಷಣೆಯಾಗಿತ್ತು. ಈ ಒಂದು ಸೆಷನ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ವೀಕ್ಷಣೆ ಮಾಡಿ ಅಂತ ಕೇಳ್ಕೊತೀನಿ. ಇಷ್ಟು ಹೊತ್ತು ತಾಳ್ಮೆಯಿಂದ ಕುಳಿತು ನನ್ನ ತರಗತಿಯನ್ನು ವೀಕ್ಷಿಸಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು.